ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಮಾರ್ಚ್ 8 ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಜಗತ್ತಿನ ಎಲ್ಲ ಕಡೆ ಆಚರಣೆ ಮಾಡ್ತಾರೆ. ವುಮೆನ್ಸ್ ಡೇ, ನ್ಯೂ ಇಯರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ. ಈ ಡೇಗಳು ನಮಗೆ ಸಂಬಂಧ ಇಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಇಂಥ ಡೇಗಳ ಆಚರಣೆ ಮಾಡೋದ ಅವಶ್ಯಕತೆ ಇಲ್ಲ. ವುಮೆನ್ಸ್ ಡೇ ಅವ್ರೇನು ಹೇಳ್ತಾರೆ, ಹೆಣ್ಮಗಳು ಗಂಡಸಿಗೆ ಸಮಾನ. ಹೆಣ್ಮಗಳು ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ದಾಳೆ, ಕೆಲಸ ಮಾಡ್ತಾ ಇದ್ದಾಳೆ. ಸಮಾನವಾಗಿ ಇರಲಿ, ಕಮ್ಮಿ ನೋಡಬೇಡ್ರಿ, ಅಕ್ಕಿ ಕೂಡ ನಮಗೆ ಸಮಾನ ಅಂಥೇಳಿ ಅವರು ಒಂದು ವಾದನೆ, ಅವರು ಪ್ರಚಾರ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಹೆಣ್ಮಗಳು ನಮಗೆ ಸಮಾನ ಅಲ್ಲ. ಹೆಣ್ಮಗಳು ನಮಗೆ ಸಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಮಗಳನ್ನ ನಾವು ಸಮಾನವಾಗಿ ನೋಡುವುದಿಲ್ಲ, ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲ. ಆದರೆ ಹೆಣ್ಮಗಳು ನಮಗಿನ ಪೂಜ್ಯಳು, ಹೆಣ್ಮಗಳು ನಮಗಿನ ಶ್ರೇಷ್ಠ, ಹೆಣ್ಮಗಳು ಗಂಡಸಿನಕಿನ ಹೆಚ್ಚಿಗೆ, ಈ ಭಾವನೆ ಇಡ್ತಕ್ಕಂಥವ್ರು ನಾವು ಸನಾತನಿಗಳು. ಅದಕ್ಕೆ ನಮ್ಮ ವೇದಮಂತ್ರದ ಪ್ರಾರಂಭದಲ್ಲಿ ಮಾತೃದೇವೋಭವ, ನಾವು ಮೊದಲನೇದು ತಾಯಿಗೆ ನಮಸ್ಕಾರ ಮಾಡ್ತೀವಿ. ಜನ್ಮ ಕೊಟ್ಟ ತಾಯಿಗೆ ನಮಸ್ಕಾರ ಮಾಡೋದು ನಮ್ಮೊಂದು ಸಂಪ್ರದಾಯ. ಸನ್ಯಾಸಿಗಳ ಸಹಿತ ಸನ್ಯಾಸ ತೊಗೊಂಡ ನಂತರ ಆ ತಂದೆ ಆ ಮಗನಿಗೆ ನಮಸ್ಕಾರ ಮಾಡ್ತಾನೆ, ಸನ್ಯಾಸಿ ತೊಗೊಂಡು ಮಗನಿಗೆ. ಆದರೆ ಆ ಸನ್ಯಾಸಿ ತಂದೆಗೆ ನಮಸ್ಕಾರ ಮಾಡೋದಿಲ್ಲ, ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕಂತದ್ದು ಶಾಸ್ತ್ರ. ಆ ತಾಯಿದು ಸ್ಥಾನ ನಮ್ಮ ಸನಾತನ ಧರ್ಮದಲ್ಲಿ ಅಷ್ಟು ಉನ್ನತಿ ಆಗ್ಯದ. ನಾವು ಎಲ್ಲರಿಗೂ ಆ ರೀತಿಯಲ್ಲಿ ಮಾಡ್ತೀವಿ. ನೀವು ನೋಡ್ರಿ, ನಮ್ಮ ಮನೆ ಮುಂದೆ ಬರೆಕಲ್ಗೆ ನಾವು ದೇವರ ಹೆಸರು ಬರೆಕಲ್ಗೆ ಸದ್ಯ ಸೀತಾರಾಮ್, ಸೀತಾ ಮೊದಲು ರಾಮ ನಂತರ, ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ಮೊದಲು ನಾರಾಯಣ ನಂತರ, ಪಾರ್ವತಿ ಪರಮೇಶ್ವರ, ಪಾರ್ವತಿ ಮೊದಲು ಪರಮೇಶ್ವರ ನಂತರ. ಅಂದರೆ ಮೊದಲನೇದು ಶ್ರೇಷ್ಠತೆ, ಮೊದಲನೇದು ಸ್ಥಾನ, ಮೊದಲನೇದು ಗೌರವ ನಾವು ಹೆಣ್ಮಕ್ಕಳಿಗೆ ಕೊಡ್ತೀವಿ. ನಾವು ಸಮಾನಲ್ಲ, ಶ್ರೇಷ್ಠ, ಸಮಾನಲ್ಲ, ನಮ್ಗಿನ ಹೆಚ್ಚಿಗೆ, ಈ ಭಾವನೆ ಪರಂಪರೆ ಇರೋರು. ಮನೆಯಲ್ಲಿ ನೋಡ್ರಿ, ಯಾವುದಾದ್ರೂ 10 ವರ್ಷದ ಮಗ ಇದ್ರೆ ತಂದೆ ಕರೆಕಲ್ಕ ಅಲೇ ಇಲ್ಲಿ ಬಾ ಅಂತ ಕರಿತಾನೆ, ಬೈತಾನತ್ತ. ಆದ್ರೆ ಮಗಳಿದ್ಲಪ್ಪ, ಅಮ್ಮ ತಾಯಿ ಇಲ್ಲಿ ಬಾ, ಅಮ್ಮ ಒಂದು ಗ್ಲಾಸ್ ನೀರು ಕೊಡಮ್ಮ ತಾಯಿ ಅಂತೇಳಿ ತಾಯಿ ಅಂತಾನೆ, ತಂಗಿ ಅಂತಾನೆ, ಅಕ್ಕ ಅಂತಾನೆ. ಅವ್ರಿಗೆ ಆ ರೀತಿ ಸಂಬೋಧನೆ ಮಾಡ್ತಾರೆ. ಹೆಣ್ಮಗಳು ಅಂದರೆ ನಮಗೆ ಶ್ರೇಷ್ಠತೆ, ಹೆಣ್ಮಗಳು ಅಂದರೆ ನಮಗೆ ಹೆಚ್ಚು ಅಂತೇಳಿ ಭಾವನೆ ಮಾಡ್ತೀವಿ. ಈ ಪರಂಪರೆಯಿಂದ ಬಂದಂಥ ನಾವು ಅವರಿಗೆ ಸಮಾನ 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 ಅಂಥೇಳಿ ಮಾಡ್ತಕ್ಕಂಥ ಪರಂಪರೆ ನಮ್ದು ಅಲ್ಲ. ನಾವು ಶ್ರೇಷ್ಠತೆ ಹೆಚ್ಚಿಗೆ ಅಂಥೇಳಿ ಈ ಡೇಗಳು ಅವು ಇವು ಮಾಡಿ ಒಂದು ದಿವಸ ಮಾಡೋದಲ್ಲ. ದಿನನಿತ್ಯ ಜೀವನದಲ್ಲಿ, ದಿನನಿತ್ಯ ನಮ್ಮ ಮನೆಗಳಲ್ಲಿ, ದಿನನಿತ್ಯ ನಾವು ಆ ರೀತಿ ಭಾವನೆಯಿಂದ ನಾವು ಜೀವನ ಇಡಬೇಕು. 6 ರೂಪಗಳಿಂದ ನಾವು ತಾಯಿಯಿಂದ ನೋಡ್ತೀವಿ. ಕಾರ್ಯೇಶು ಮಂತ್ರಿ, ಸಲಹೇಶು ದಾಸಿ, ಶಯನೇಶ್ವರಂಬ, ಭೋಜನೇಶು ಮಾತಾ, ಹೀಗೆ ಅನೇಕ ರೂಪಗಳಲ್ಲಿಂದ ಆಕೆ ನಮ್ಮ ಜೊತೆಗಿರ್ತಾಳ. ತಾಯಿ ಸ್ವರೂಪವಾಗಿ, ಮಂತ್ರಿ ಸ್ವರೂಪವಾಗಿ, ನಮಗೆ ಮಿತ್ರ ಸ್ವರೂಪವಾಗಿ, ಎಲ್ಲ ರೀತಿಯಿಂದ ಸಲಹೆಲಿಂದ ನಮಗೆ ಕೊಡ್ತಕ್ಕಂಥದ್ದು, ಮಾರ್ಗದರ್ಶನ ಮಾಡೋದು, ಎಲ್ಲದಕ್ಕೂ ನಮ್ಮ ಹಿಂದಿದ್ದಕ್ಕೆ ನಡೆಸ್ತಾಳ. ಅಂಥ ಚಾಣಾಕ್ಷ ಇರ್ತಕ್ಕಂಥ ಹೆಣ್ಮಗಳು ನಮ್ಮ ಹೆಂಡತಿ ಅಂಥೇಳಿ ಆ ಹೆಂಡತಿಗೆ 6 ರೂಪಗಳಿಂದ ನಾವು ನೋಡ್ತಕ್ಕಂಥ ಸಂಸ್ಕೃತಿ. ಮಾತೃಷ್ಟಕ ಅಂಥೇಳಿ ಶಂಕರ ಭಗವತ್ಪಾದರು ಬರೆದಿದ್ದಾರೆ. ಇವತ್ತಿಗೆ ಅದನ್ನು ಓದಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಗರ್ಭದಲ್ಲಿ ತಿಳಿದು ತಾಯಿ ಜನ್ಮ ಕೊಟ್ಟು ನಮ್ಮನ್ನು ದೊಡ್ಡವರು ಮಾಡೋವರಿಗೆ ಎಂತೆಂಥ ಕಷ್ಟಗಳನ್ನು ಅನುಭವಿಸಿದ್ಲು, ಎಂತೆಂಥ ತ್ರಾಸಗಳನ್ನು ಅನುಭವಿಸಿದ್ಲು. ಪುನರ್ಜನ್ಮ ಆಗಿ ಹೋಯ್ತು ಆಕೆಗೆ. ಎಷ್ಟು ವೇದನೆಗಳನ್ನು ಇದು ಮಾಡಿಸಿ ನಮಗೆ ಜನ್ಮ ಕೊಟ್ಟು ನಮ್ಮನ್ನು ದೊಡ್ಡವರು ಮಾಡಿ ಇವತ್ತು ಇದು ಮಾಡಿದ್ದಾಳೆ ಅಂತಂದ್ಮೇಲೆ ತಾಯಿ ಅಷ್ಟು ನಾವು ಶ್ರೇಷ್ಠತೆ ಕೊಡ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮದು. ದುರ್ಭಾಗ್ಯವಶಾತ್ ನಮ್ಮ ಸಮಾಜದಲ್ಲಿ ಕೆಲವು ಕಡೆ ಇಂದಿಗೂ ಹೆಣ್ಮಗಳು ಅಂತಂದ್ರೆ ಆ ರೂಢಿ, ಸಾಂಪ್ರದಾಯವಾದಿಗಳು, ಹಳೆಯ ವಿಚಾರ ಯಾವುದೋ ಮಾಡ್ತಕ್ಕಂಥವ್ರು ತಲೆಗಳನ್ನು ಬೋಳಿಸಿ ಗಂಡ ಸತ್ತ ನಂತರ ವಿಕಾರವಾಗಿ ಮಾಡ್ತಾರೆ. ಅವರು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಮಾಡಿಕೊಂಡ್ರೆ ಅದಕ್ಕೆ ಅಭ್ಯಂತರ ಇಲ್ಲ. ಎಲ್ಲಿ ಜಬರ್ದಸ್ತಿ ಮಾಡಿ ಇದು ಮಾಡಿ ಅದು ರೂಢಿ ಅಂತ ಹೇಳಿ ಅವ್ರ ಮೇಲೆ ಜಬರ್ದಸ್ತಿ ಹಾಕೋದು ಮಹಾ ತಪ್ಪು. ಅವರಾಗಿ ಅವ್ರು ಮಾಡಿಕೊಂಡ್ರೆ ಅವರಿಷ್ಟ, ಪರ್ಸನಲ್. ನಮ್ಮ ಸಂವಿಧಾನ ಅಧಿಕಾರ ಕೊಟ್ಟದೆ ಎಲ್ಲರಿಗೆ. ಆದರೆ ಅದು ಅಷ್ಟು ಅವಶ್ಯಕತೆ ಇಲ್ಲ. ಧರ್ಮದ ಹೆಸರ ಮೇಲೆ ಅವ್ರಿಗೆ ಬಹಳಷ್ಟು ಇದು ಮಾಡಿ ಹಂಗೆ ಮಾಡಬೇಕು, ಇದಿಲ್ಲಾಂದ್ರೆ ಬರೋದಿಲ್ಲ, ಮಡಿಗೆ ಬರೋದಿಲ್ಲ, ಅದು ಬರೋದಿಲ್ಲ, ಇದು ಬರೋದಿಲ್ಲ ಅಂತ ಹೇಳಿ 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 ಅವ್ರನ್ನ ತಪ್ಪು ಹಾದಿ ಹಿಡಿಸ್ತಕ್ಕಂಥದ್ದು ಮಾಡಬಾರ್ದು. ಶಬರಿ ಶೂದ್ರ ಜಾತಿಯ ಶಕೇಶಿ ಹೆಣ್ಮಗಳು. ನಾವು ಫೋಟೋದಲ್ಲಿ, ಸಿನಿಮಾದಲ್ಲಿ ನೋಡ್ತೀವಿ. ಅದು ಹೇಗಿತ್ತಂದರೆ ಯಾರ್ದು ಇವತ್ತಿನ ಒರಿಜಿನಲ್ ಫೋಟೋಗ್ರಾಫ್ ಶಬರಿದು ರಾಮದು ಕ್ಲಿಕ್ ಮಾಡಿದ್ದು ಯಾರು ಬಲ್ಲಿ ಇಲ್ಲ, ಓನ್ಲಿ ಕಲ್ಪನೆ. ಆ ಕಲ್ಪನೆ ಫೋಟೋದಲ್ಲಿ ಆಕೆ ತಲೆ ಮೇಲೆ ಕೂದಲವ, ಗಂಡ ಇಲ್ಲದ್ದು ಶೂದ್ರ ಜಾತಿ ಹೆಣ್ಮಗಳು ಎಂಜಲನ್ನು, ಬೋರೆ ಹಣ್ಣನ್ನು ರಾಮದೇವರು ತಿಂದರು. ಅಂಥ ರಾಮನ ಪೂಜೆ ಮಾಡ್ತಕ್ಕಂಥ ನಾವು ಆ ರಾಮನ ಪರಂಪರೆಗೆ ಬಿಟ್ಟು ತದ್ವಿರುದ್ಧವಾಗಿ ನಮ್ಮದೇ ಯಾವ ಸಂಪ್ರದಾಯದಲ್ಲಿ ನಡೀತೀವಿ ಅಂತಂದ್ರೆ ಎಂಥ ಮಹಾಪಾಪ. ಮೊನ್ನೆವರೆಗೆ ನಮ್ಮಲ್ಲಿ ದೇಶದಾಗ ಸಹಗಮನ ಇತ್ತು, ಸತಿ ಸಹಗಮನ. ತೊಡೆ ಮೇಲೆ ಅವನು ಮಲಗಿಸಿ ಅಕ್ಕಿಗೆ ಸತಿ ಜೀವಂತ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತಿದ್ರು. ಮೊನ್ನೆವರೆಗಿತ್ತು. ರಾಮಮನೋರಲ್ಲಿ, ಆ ಈಶ್ವರಚಂದ್ರ ವಿದ್ಯಾಸಾಗರ್, ಭಯಂಕರ ಜನರು ಅದನ್ನು ಹೋರಾಟ ಮಾಡಿ 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 ಸಮಾಜ ಸುಧಾರಕ ಇದು ಮಾಡಿ ಆ ಸತಿ ಸಹಗಮನ ಬಂದ್ ಮಾಡಿದರು. 40-50 ವರ್ಷದ ಕೆಳಗಿತ್ತು ಸತಿ ಸಹಗಮನ. ಅಲ್ಲೆಲ್ಲಿ ಕೇಳಿಸಿತ್ತು, ಬೆಂಕಿ ಹಚ್ಚಿ ಹೆಣ್ಮಕ್ಕಳು ಸುಟ್ಟು ಬಿಡ್ತಿದ್ರು. ಸ್ವರ್ಗಕ್ಕೆ ಹೋಗ್ತಿದ್ರು ನೀನು ಅಂತೇಳಿ.
ಧರ್ಮದ ಹೆಸರ ಮೇಲೆ ಆಗ ಅಂದಾಗ ಅವ್ರ ಪಾಪ ಏನೂ ತಿಳಿಲಾರ್ದೆ ನಡಿ ಗಂಡನೂ ಸ್ವರ್ಗದಾಗ ಇರ್ತಾನೆ, ನಾನು ಸ್ವರ್ಗಕ್ಕೆ ಇರ್ತೀನಿ ಅಂತೇಳಿ ಜೀವಂತ ಸುಟ್ಟು ಬಿಡ್ತಿದ್ರು. ಇವತ್ತು ಆ ಸಂಪ್ರದಾಯ ತೆಗೆದು ಬಿಟ್ಟಿವಿ, ನಮಗೆಲ್ಲ ತಪ್ಪು ಅಂತ ಅನಿಸ್ಲಿಕ್ಕತ್ತದ. ಇದು ಸಹಿತ ಕೇಶಖಂಡನ ಸಹಿತ ಸಂಪ್ರದಾಯದಲ್ಲಿ ರೂಢಿಯಲ್ಲಿದ್ದೆ, ಅದು ತೆಗೆದು ಬಿಟ್ಟರೆ ನಂತರದ ದಿವಸಗಳಲ್ಲಿ ಅಯ್ಯೋ ಹೀಗೆ ಕೂಡ ಮಾಡ್ತಿದ್ರ, ಗಂಡ ಸತ್ತ ಮೇಲೆ ಹೆಣ್ಮಕ್ಳು ತಲೆ ಬೋಳಿಸ್ತಿದ್ರು ಅಂತ ಇಂಥ ಕಾಲಗಳು ಇತ್ತು ಅಂಥೇಳಿ ಬರ್ತದೆ. ಗಂಡ ಲಗ್ನ ಆದ ನಂತರ ಹೆಣತಿಗೆ ಬಂದಿದ್ದು ಎರಡೇ, ಒಂದು ಮಾಂಗಲ್ಯ, ಒಂದು ಕಾಲುಂಗುರ. ಅವು ಎರಡನ್ನು ತೆಗೆದ್ರೆ ಸಾಕು, ಉಳುಕಿದ ಯಾವುದು ತೆಗೆದಬೇಕಾಗಿಲ್ಲ. ಎಲ್ಲ ಬಗ್ಗೆ ಅಭ್ಯಾಸ ಮಾಡಿ ಒಂದು ಸದ್ಗತಿ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ ಪಂಡಿತರು, ಭಾಳ ಮಂದಿ ಪಂಡಿತರು. ನಿಮಗೆ ಚಾಮರಾಜಪೇಟೆ, ಬೆಂಗಳೂರಿನಲ್ಲಿ ವೇದಾಂತ ಬುಕ್ ಹೌಸ್ನಲ್ಲಿ ಸಿಗುತ್ತೆ. ದಯಮಾಡಿ ಯಾರಾದರೂ ಸಿಕ್ಕರೆ ನೋಡ್ರಿ, ಅದನ್ನು ಓದ್ರಿ. ಅದರಲ್ಲಿ ಯಾಜ್ಞವಲ್ಕರು ಅನೇಕ ಋಷಿಗಳ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಅಭ್ಯಾಸ ಮಾಡಿದ್ದಾರೆ, ಅದರದ್ದು ಅಥೆಂಟಿಕ್ ಆಗಿ ಬರೆದಿದ್ದಾರೆ. ಏನೋ ಸುಮ್ಮನೆ ಯಾರೋ ಕಲ್ಪನೆ ಬಂದು ಬರೆದಿದ್ದೇನೋ ಪುಸ್ತಕ ಆತನ ತಲೆಗೆ ಬಂದಿದ್ದು ಬರೆದಿದ್ದಲ್ಲ. ಈ ರೀತಿ ನಮ್ಮ ಸಂಪ್ರದಾಯ ಇತ್ತು, ಈ ರೀತಿ ಮಾಡಬೇಕು. ಗಂಡ ತೀರಿದ ನಂತರ ಮಕ್ಕಳಿದ್ದಿದ್ದಿಲ್ಲ ಅಂದರೆ ಹೆಣತಿನೇ ಕರ್ಮಕಾಂಡ ಮಾಡಬಹುದು, ಕೈಯಲ್ಲಿ ಪವಿತ್ರ ಇಟ್ಕೊಂಡು ಕೂತು ಕರ್ಮಕಾಂಡ ಮಾಡಬಹುದು. ಪ್ರತಿ ವರ್ಷ ಹೆಣ್ಮಗಳೇ ಶ್ರಾದ್ದ ಮಾಡಬಹುದು, ಹೆಣ್ಮಗಳೇ ಗಂಡನ ಎಲ್ಲ ಕ್ರಿಯಾಕರ್ಮಗಳನ್ನು ಸ್ಮಶಾನವರೆಗೆ ಹೋಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬಹುದು. ಇದೆಲ್ಲದರಲ್ಲಿ ಬರೆದಿದ್ದಾರೆ, ನೀವು ಅದನ್ನು ನೋಡ್ರಿ, ನಿಮ್ಮ ಅಭ್ಯಾಸ ಮಾಡಿರಿ. ಅಂದರೆ ಹೆಣ್ಮಕ್ಕಳಿಗೆ ಸಮಾನವಾಗಿ ಅಲ್ಲ, ನಮಗಿನ ಶ್ರೇಷ್ಠ ಎಂಬ ಭಾವನೆ ನಾವಿಟ್ಟವರು ಆಕೆಗೆ ಶ್ರೇಷ್ಠ ಭಾವನೆಯನ್ನೇ ಇಡಬೇಕು ಕೊನೆವರೆಗೆ. ರೂಢಿಗಳಾಗಿ ಕಪ್ಪೆ ಥರ ಅವರು ಹೆಣ್ಮಗಳು ಅಂದರೆ ಶುಭ ಕಾರ್ಯದಲ್ಲಿ ಬರೋದಿಲ್ಲ, ಇದು ಬರೋದಿಲ್ಲ, ಗೃಹವಾಸ್ತುಗೆ ಬರೋದಿಲ್ಲ. ಜನ್ಮ ಕೊಟ್ಟ ತಾಯಿ ನಮ್ಮನ್ನು ದೊಡ್ಡವ್ರು ಮಾಡಿ, ಇಂಜಿನಿಯರ್, ಡಾಕ್ಟ್ರ್ ಮಾಡಿ ನಾವೆಲ್ಲ ಎಷ್ಟಾಗಿರ್ತೀವಿ. ನಮ್ಮ ತಂದೆ ತೀರ್ಕೊಂಡಿರ್ತಾರೆ, ತಲೆ ಮೇಲೆ ಕೂದಲಿವೆ ಅಂದ ಕಾರಣಕ್ಕೆ ಆಕಿನ ಶುಭ ಕಾರ್ಯದಲ್ಲಿ ಸತ್ಯನಾರಾಯಣ ಪೂಜೆಗೆ ಬರೋದಿಲ್ಲ, ಗೃಹವಾಸ್ತುಗೆ ಬರೋದಿಲ್ಲ, ನನ್ನ ಮಗನ ಲಗ್ನಕ್ಕೆ ಬರೋದಿಲ್ಲ, ನಾನು ಹೊಸ ಮನೆ ಕಟ್ಟಿದಾಗ ಬರಬಾರ್ದು ತಾಯಿ ಅಂತಕ್ಕಂಥದ್ದು ಎಷ್ಟು ಚಾಂಡಾಲ ಪ್ರವೃತ್ತಿ. ನಾವು ಮೊದಲನೇದ್ದು ನಮ್ಮ ತಾಯಿಲಿಂತೆ ಪೂಜೆ ಮಾಡಿಸ್ಬೇಕು. ಯಾವ ಬ್ರಾಹ್ಮಣ ಬೇಕಾಗಿಲ್ಲ, ಯಾವ ಆಚಾರ ಬೇಕಿಲ್ಲ, ಯಾರು ಬೇಕಾಗಿಲ್ಲ. ಶಕೇಶಿ ಇರ್ತಕ್ಕಂಥ ತಾಯಿ ಕಡೆಲಿಂದ, ಜನ್ಮ ಕೊಟ್ಟ ತಾಯಿ ಕಡೆಲಿಂದ ಹೊಸ ಮನೆ ಪ್ರವೇಶ ಮಾಡಿ ಆಕಳಗಿನ ಮೊದಲು ತಾಯಿ ಒಳಗೆ ಹೋಗಲಿ, ನಂತರ ಆಕಳ ಹೋಗಲಿ, ಏನೂ ಆಗೋದಿಲ್ಲ. ಇದೇನು ರೂಢಿ 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 ಟ್ರಾವ್ ಕಪ್ಪೆಗಳಾಗಬಾರ್ದು. ಯಾರೋ ಹೇಳ್ತಾರೆ, ಯಾರೋ ಎಷ್ಟೇ ದೊಡ್ಡವರು ಇರಲಿ, ಅವ್ರು ದೊಡ್ಡವ್ರು ಹೇಳಿದ ಮಾತೆಲ್ಲ ವೇದವಾಕ್ಯಗಳಲ್ಲ. ವ್ಯಾವಹಾರಿಕವಾಗಿ ನೀವು ಆಲೋಚನೆ ಮಾಡಿ ನೋಡ್ರಿ, ನೀವು ಅದನ್ನು ಅಭ್ಯಾಸ ಮಾಡಿರಿ, ನೀವು ತಿಳ್ಕೊಡ್ರಿ ಎಷ್ಟು ತ್ರಾಸ ಆಗ್ತಿರ್ಬೋದು ಆ ತಾಯಿಗೆ. ನನ್ನ ಮಗ ನಾನು ಹಾಲು ಉಡಿಸಿ ದೊಡ್ಡವ್ರು ಮಾಡಿ ಇಷ್ಟು ಮಾಡಿದ, ಮನೆ ಕಟ್ಟಿದ್ರೆ ನಾನು ಕರಿತಾ ಇಲ್ಲ ಅಂತೇಳಿ ಆಕೆ ಕಣ್ಣಲ್ಲಿ ನೀರು ಬಂದರೆ ನಿಂದು ಎಲ್ಲ ಸರ್ವನಾಶ ಆಗಿ ಹೋಗ್ತದೆ. ಕಾರಣ ಮಾತೃದೇವೋ ಭವ, ಶ್ರೇಷ್ಠತೆಯನ್ನು ನಾವು ಕೊಡಬೇಕು. ಭಾರತ್ ಮಾತಾಗಿದೆ. ಎಲ್ಲರಿಗೂ ನಮಸ್ಕಾರ.